ನಮಸ್ಕಾರ. ಜಾಯಿನ್ ಇಂಡಿಯನ್ ಆರ್ಮಿ ಅಗ್ನಿಪಥ ರಿಕ್ರೂಟ್ಮೆಂಟ್ ಅಗ್ನಿಪಥ ಸ್ಕೀಮ್ ಯೋಜನೆಯಡಿಯಲ್ಲಿ ಭಾರತೀಯ ಸೇನೆಯಲ್ಲಿ ಅಗ್ನಿವೀರರಾಗ ಬಯಸುವ ಆತ್ಮೀಯ ಭಾವಿ ಸೈನಿಕರೇ, ಇಂದು ನಾನು ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗೆ ಸೇರಬೇಕಾದರೆ ಏನೇನು ಅರ್ಹತೆ ಇರುತ್ತದೆ ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ತಿಳಿಸುತ್ತಿದ್ದೇನೆ. ಇಲ್ಲಿ ನಿಮಗೆ ಮೊದಲನೇದಾಗಿ ಗೊತ್ತಿರಬೇಕು, ವಿದ್ಯಾರ್ಹತೆ ಅಂದರೆ ಶಿಕ್ಷಣ ಎಷ್ಟಾಗಿರ್ಬೇಕಂದ್ರೆ 8ನೇ ತರಗತಿ ಅಥವಾ 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ವಯಸ್ಸಿನ ಮಿತಿ ಎಷ್ಟಿರಬೇಕಪ್ಪ ಅಂದ್ರೆ 17 ವರ್ಷ 6 ತಿಂಗಳಿಂದ 23 ವರ್ಷ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಗೊತ್ತಿರಬೇಕು, ಎದೆಯ ಸುತ್ತಳತೆ ಇಲ್ಲಿ ಎಷ್ಟಿರಬೇಕಪ್ಪ ಅಂದ್ರೆ 77ದಿಂದ 82 ಅಂದರೆ 77ರಿಂದ ವಿಸ್ತರಣೆ ಮಾಡಿದಾಗ 82 ಸೆಂಟಿಮೀಟ್ರ್ ನಮ್ಮ ಎದೆಯ ಸುತ್ತಳತೆ ಇರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಎತ್ತರ, ಹೈಟ್ ಎಷ್ಟಿರಬೇಕಪ್ಪ ಅಂದ್ರೆ 166 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರದಂಥ ಅಭ್ಯರ್ಥಿಗಳು ಇಲ್ಲಿ ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಗೊತ್ತಿರಬೇಕು, ಇಲ್ಲಿಯೂ ರನ್ನಿಂಗ್ ಎಷ್ಟಿರ್ತದೆ ಅಂದ್ರೆ ಇಲ್ಲಿಯೂ 1600 ಮೀಟ್ರ್ ರನ್ನಿಂಗ್ ಇರ್ತದೆ. ಅದರಲ್ಲಿ 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಎಕ್ಸಲೆಂಟ್ ಫಸ್ಟ್ ಗ್ರೂಪ್ ಅಂತ ಮಾಡ್ತಾರೆ. ಅದೇ ರೀತಿಯಾಗಿ 5 ನಿಮಿಷ 31 ಸೆಕೆಂಡದಿಂದ 5 ನಿಮಿಷ 45 ಸೆಕೆಂಡ್ ಒಳಗಡೆ ಓಡಿದರೆ ಅಲ್ಲಿ ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ಇಲ್ಲಿಯೂ GD ಹಾಗೆ ಟ್ರೇಡ್ಮನ್ ಹುದ್ದೆಯಲ್ಲಿ ಸಹಿತ 2 ಗ್ರೂಪ್ ಇರ್ತಾವೆ, ಒಂದು ಫಸ್ಟು ಒಂದು ಸೆಕೆಂಡು 2 ಗ್ರೂಪ್ ಇರ್ತಾವೆ. 2 ಗ್ರೂಪ್ನಲ್ಲಿ ನೀವು ಯಾವುದಾದ್ರೂ ಪಾಸ್ ಆದರೆ ನೀವು ರನ್ನಿಂಗನ್ನು ಆರ್ಮಿಯಲ್ಲಿ ಪಾಸ್ ಮಾಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ ಪುಲಪ್ಸ್ ಎಷ್ಟು ತೆಗಿಬೇಕಂದ್ರೆ 10 ಪುಲಪ್ಸ್ಗಳನ್ನು ತೆಗೆದರೆ ಎಕ್ಸಲೆಂಟ್ ಇರ್ತದೆ. ಅದೇ ರೀತಿಯಾಗಿ 6 ತೆಗೆದ್ರೆ ಅಲ್ಲಿ ಪಾಸ್ ಅಂತ ಇರ್ತದೆ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ರನ್ನಿಂಗು ಮತ್ತು ಪ್ಲಪ್ಸ್ಗೆ ಮಾರ್ಕ್ಸ್ ಇರ್ತದೆ. ರನ್ನಿಂಗ್ ಎಷ್ಟು ಮಾರ್ಕ್ಸ್ ಇರ್ತದೆ ಅಂದ್ರೆ 60 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಪ್ಲಪ್ಸ್ ಎಷ್ಟು ಇರ್ತದೆ ಅಂದ್ರೆ 40 ಮಾರ್ಕ್ಸ್ ಇರ್ತದೆ. ಅಲ್ಲಿ ನೀವು ಯಾವ ಗ್ರೂಪ್ನಲ್ಲಿ ಬರ್ತೀರಿ ಆ ರೀತಿ ನಿಮಗೆ ಮಾರ್ಕ್ಸ್ಗಳು ಬೀಳ್ತಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕು, ಜಿಗ್ಜಾಗ್ ನಡಿಗೆ ಅಂದ್ರೆ ಅಂಕು ಡೊಂಕಾದ ನಡಿಗೆ ಅಂತೀವಿ. ಇದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ, ಇದನ್ನು ಈಸಿಯಾಗಿ ನೀವು ಪಾಸ್ ಮಾಡ್ಬೋದು. ಜಿಗ್ಜಾಗ್ ನಡಿಗೆಯನ್ನು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಲಾಂಗ್ ಜಂಪ್ ಎಷ್ಟಿರ್ತದೆ ಅಂದ್ರೆ ಇಲ್ಲಿಯೂ 9 ಫೂಟ್ ಲಾಂಗ್ ಜಂಪ್ ಇರ್ತದೆ. 9 ಫೂಟ್ ಲಾಂಗ್ ಜಂಪನ್ನು ಜಿಗಿದ್ರಿ ಅಂದರೆ ನೀವು ಇಲ್ಲಿ ಪಾಸ್ ಆಗ್ಬೋದು. ಇದಕ್ಕೂ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ನೀವು ಫಿಸಿಕಲ್ ಪಾಸ್ ಮಾಡಿದ ಮೇಲೆ ನಿಮ್ಮ ಹೈಟಾ, ವೇಟಾ, ಚೆಸ್ಟಾ, ಆಮೇಲೆ ರನ್ನಿಂಗಾ, ಪ್ಲಪ್ಸಾ, ಬ್ಯಾಲೆನ್ಸಾ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ ಇವೆಲ್ಲ ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಅದು ಮೆಡಿಕಲ್ ಸಹಿತ ಏನಿರ್ತದೆ ಅಂದ್ರೆ ನೀವು ಆರ್ಮಿ ರ್ಯಾಲಿ ಎಲ್ಲಿ ನಡೀತದೆ ಅಲ್ಲೇ ಫಿಸಿಕಲ್ ಆದ ಮರದಿನ ಆರ್ಮಿ ಮೆಡಿಕಲ್ ಇರ್ತಾವೆ. ಆ ಮೆಡಿಕಲ್ನ ಪಾಸ್ ಮಾಡಬೇಕು. ಮೆಡಿಕಲ್ ಪಾಸ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಎಕ್ಸಾಮ್ ಬರ್ತದೆ. ಆದ್ದರಿಂದ ಆತ್ಮೀಯ ಭಾವಿ ಸೈನಿಕರೇ, ಈಗಾಗಲೇ ಬೆಂಗಳೂರು ER, ಮಂಗಳೂರು ER ಮತ್ತು ಬೆಳಗಾವಿ ER 3 ERಗಳಿಗೆ ಸಂಬಂಧಪಟ್ಟ ಹಾಗೆ ರ್ಯಾಲಿಯ ಸ್ಥಳ ಮತ್ತು ದಿನಾಂಕಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರರಾಗ ಬಯಸುವ ಅಭ್ಯರ್ಥಿಗಳು ಈಗಿನಿಂದಲೇ ನಿಮ್ಮ ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿ. ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಒಂದೊಂದು ವಿಶೇಷ ವಿಡಿಯೋಗಳನ್ನು, ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿನನಿತ್ಯ ಬರ್ತಕ್ಕಂಥ ಅಗ್ನಿವೀರ, ಆರ್ಮಿಗೆ ಸಂಬಂಧಪಟ್ಟಂಥ ಅಗ್ನಿವೀರ ಇರ್ಬೋದು, ಅದೇ ರೀತಿಯಾಗಿ ಏರ್ಫೋರ್ಸ್, ನೇವಿ, ಪೊಲೀಸ್ ಹಾಗೆ ಮತ್ತು ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ದಿನನಿತ್ಯ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಆದ್ದರಿಂದ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಮಾಹಿತಿಯನ್ನು ತಿಳಿಸಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಟ್ರೇಡ್ಮನ್, ಜನರಲ್ ಡ್ಯೂಟಿ, ಕ್ಲರ್ಕ್, ಟೆಕ್ನಿಕಲ್, ಸ್ಟೋರ್ ಕೀಪರ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ, PUC ಅಥವಾ ITI ಪಾಸ್ ಆದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಗೂ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್, SSC GD, ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಆರ್ಮಿ ರ್ಯಾಲಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ LC ಜೆರಾಕ್ಸ್ ಮತ್ತು ಊಟ ಮಾಡಲಿಕ್ಕೆ ಒಂದು ಪ್ಲೇಟು, ಒಂದು ಗ್ಲಾಸು ಹಾಗೂ ಹಾಸಿಗೆ ಹಾಗೂ ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನು ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿವೆ.